ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 10. ಇಷ್ಟು ದಿನ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು. ಯಾಕೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸುಗಪ್ಪ ಅಂಕಲ್ ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋಸಲ್ಲೆಲ್ಲ, ಅವ್ರಿಗೆ ಫಸ್ಟ್ ಟೈಮ್ ನಾನು ತೋರಿಸಿದ್ದು. ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತ. ನೋಡಿ ರಿಯಾಕ್ಷನ್ಸ್ ನೋಡಿ ಹೇಗಿದೆ ಅಂತ. ನನಗಂತೂ ತುಂಬ ಪ್ರೌಡ್ ಫೀಲ್ ಆಯಿತು. ಇಷ್ಟು ದಿನ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅವ್ರ ಹತ್ರ ಒಂದು ಪುಟ್ಟು ಕೀಪ್ಯಾಡ್ ಇದೆ. ಆ ಕೀಪ್ಯಾಡಲ್ಲೇ ಅವ್ರು ಅದರಲ್ಲಿ ವಿಡಿಯೋ ಎಲ್ಲ ಮಾಡ್ಕೋತಿದ್ರು ಗೊತ್ತಾ, ಬೇರೆಯವ್ರಿಗೆ ತೋರಿಸ್ಬೇಕು ಅಂತ. ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಇರಲ್ಲ, ರಾ ವಿಡಿಯೋನೇ ಇರುತ್ತೆ. ನೋಡಿ. ಧ್ಯಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಮಾಡಬೇಕಂದ್ವಿ. ಬಂದಿರೋರಿಗೆಲ್ಲ ಪ್ರಸಾದ ರೀತಿ ಉಂಡೆ ಕೊಡಬೇಕಿತ್ತು. ಅದೆಲ್ಲ ಕುತ್ಕೊಂಡು ಪ್ಯಾಕ್ ಮಾಡಿದ್ವಿ. ನೋಡಿ, ಇಲ್ಲೂ ಅಷ್ಟೇ ಒಬ್ಬೊಬ್ರು ಸಿಂಗಲ್ ಪರ್ಸನ್ ಕೆಲಸ ಮಾಡ್ತಿರೋದು ನಿಮ್ಗೆ ಎಲ್ಲೂ ಕಾಣಲ್ಲ ನನ್ನ ವೀಡಿಯೋಸಲ್ಲಿ. ಎಲ್ಲರೂ ಜೊತೆಗೆ ಕೂಡ್ಬಿಟ್ಟು ಕೆಲಸ ಮಾಡ್ತೀವಿ. ಅವ್ರ ಎನರ್ಜಿಲಿ ಅಟ್ಲೀಸ್ಟ್ ನಮಗೆ 50% ಇದ್ರೂ ನಾವು ಇನ್ನೇನೋ ಅಚೀವ್ ಮಾಡಿಬಿಡ್ಬೋದು ಅನಿಸುತ್ತೆ. ಈ ಏಜಲ್ಲೂ ಅಷ್ಟೇ ಎನರ್ಜಿ ಇದೆ ಅವ್ರಿಗೆ. 85 ಇಯರ್ಸ್ ಆಲ್ರೆಡಿ. ಇವತ್ತಿನ ಫುಲ್ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ಕೂಡ ಹಣ್ಣು ಮಾರೋರು ಬರ್ತಾರೆ ನಮ್ಮ ಮನೆಗೆ. ಆಲ್ಟರ್ನೇಟ್ ಬರ್ತಾರೆ, ಎವ್ರಿ ಆಲ್ಟರ್ನೇಟ್ ಡೇಸ್ ಬರ್ತಾರೆ. ಅವರ ಮಧ್ಯೆ ಮತ್ತು ಅಮ್ಮನ ಮಧ್ಯೆ ಒಂದು ಕಾಂಪಿಟೇಷನ್ ಥರ ಜಗಳ ಆಗುತ್ತೆ. ಇದು ಇವತ್ತಷ್ಟೇ ಜಗಳ ಆಗ್ತಿದೆ ಅಂತಲ್ಲ, ಎವ್ರಿ ಟೈಮ್ ಅವ್ರು ಬಂದಾಗ ಇಷ್ಟು ಜಗಳ ಆಡ್ದಲೆ ಅವರು ಹಣ್ಣು ಕೊಡಲ್ಲ, ಇವರು ದುಡ್ಡು ಕೊಡಲ್ಲ. ಇವ್ರಿಗೆ ಎಷ್ಟು ಹಣ್ಣು ಬೇಕೋ ಅವ್ರು ಅದನ್ನು ಕೊಟ್ಟೇ ಹೋಗ್ತಾರೆ. ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಇವ್ರು ಅದನ್ನು ಕೊಡ್ತಾರೆ. ಬಟ್ ಸುಮ್ಮನೆ ವಾದ ಥರ ಏನೋ ಅವ್ರಿಬ್ರಿಗೆ ಅಷ್ಟು ಖುಷಿ ಆಗುತ್ತೆ. ಇವ್ರ ಹೆಸರು ಸುಗಪ್ಪ ಅಂಕಲ್ ಅಂತ. ನಮ್ಮ ಅಪ್ಪ ಅವರ ಬೆಸ್ಟ್ ಫ್ರೆಂಡ್. ಅಪ್ಪ ಅಂದರೆ ನಮ್ಮ ಮಾವ, ನನ್ನ ಹಸ್ಬೆಂಡ್ ಅವ್ರ ತಂದೆ. ಸುಗಪ್ಪ ಅಂಕಲ್ ಏಜ್ ಬಂದ್ಬಿಟ್ಟು 85 ಇಯರ್ಸ್. ಬಟ್ ಅವ್ರು ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಅಂದರೆ 21 ಇಯರ್ಸ್ ಥರ ಇರ್ತಾರೆ ಅವರು. ಇವತ್ತಿನವರೆಗೂ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ಬೆಳಿಗ್ಗೆ ಬೇಗ ಇದ್ಬಿಟ್ಟು ಅವ್ರ ಪೂಜೆ ಅವರೇ ಮಾಡ್ತಾರೆ. ಅವ್ರ ಬಟ್ಟೆ ಕೂಡ ಅವರೇ ಹೋಗ್ಕೋತಾರೆ. ಫುಲ್ ಕ್ಲೀನಾಗಿ. ನಾವು ಕೂಡ ಹೋಗಿಯಲ್ಲ ಅಷ್ಟು ಕ್ಲೀನಾಗಿ ಹೋಗಿದ್ದಾರೆ. ಅಥವಾ ನಾವು ಮಿಷಿನಿಗೆ 3 hours ಮಿಷಿನ್ ಸೆಟ್ಟಿಂಗ್ ಮಾಡಿದ್ರು ಅಷ್ಟು ಕ್ಲೀನಾಗಿ ಬರೋಲ್ಲ ಮಿಷಿನ್. ಎಷ್ಟು ಚೆನ್ನಾಗಿ ಅವರೇ ಬಟ್ಟೆ ಮಿಷಿನ್ಗೆಲ್ಲ ಹಾಕಲ್ಲ. ಸೊ ಇನ್ಸ್ಪೈರಿಂಗ್, ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ನಮಗೂ ಅಷ್ಟೇ ಎನರ್ಜೆಟಿಕ್ ಆಗಿರಬೇಕು ಅನಿಸುತ್ತೆ. ನನ್ನ ಹಸ್ಬೆಂಡ್ ಬೆಳಿಗ್ಗೆ ತಿಂಡಿ ಮಾಡ್ತೀನಿ ಅಂತ ಅಂದು ಆಲ್ಮೋಸ್ಟ್ ನಾವು 15-17 ಮೆಂಬರ್ಸ್ ಚಿತ್ರಾನ್ನ ಮೊಸರನ್ನ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಅವ್ರ ಅತ್ತೆ, ಅಪ್ಪ ಅವರ ದೊಡ್ಡಕ್ಕ, ಅವರು ಕೂಡ ಬಂದಿದ್ದು ಫಂಕ್ಷನ್ಗೆ. ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಸೇರ್ಕೊಂಡು ಬೆಳಿಗ್ಗೆ ತಿಂಡಿ ಮಾಡೋದು. ನೀವು ಈ ಥರ ಫುಲ್ ಫ್ಯಾಮಿಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇಟ್ಕೊಂಡು ಮನೆ ತುಂಬ ಜನ ಇದ್ದರೆ ಎಷ್ಟು ಪಾಸಿಟಿವ್ ಆಗಿರುತ್ತಲ್ವ, ಖುಷಿಯಾಗಿರುತ್ತೆ. ನನಗೆ ಕೂಡ ಬೈ ನಾನು 3 videos ಬ್ಯಾಕ್ ಹೇಳಿದ್ದೆ ಎಷ್ಟೋ ಚೆನ್ನಾಗಿ ಮಾಡಿರ್ತಾರೆ. ಖುಷಿ ಆಗುತ್ತೆ. ಆಮೇಲೆ ಅಕ್ಕನ ಮಗಳಿಗೆ ಪ್ರಾಜೆಕ್ಟ್ ಇತ್ತು ಅಂತ ಹೆಲ್ಪ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು, ಒಂದು ಟ್ರೈನ್ ಇತ್ತು, ಅವರು ಕೂಡ ಹೊರಟರು. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ನಿಮ್ಗೆ ಏನಾದ್ರು ಹೆಲ್ಪ್ ಆಯಿತಾ, ಲಿಂಗ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ನೋಡಿ. ಆ ರಿಯಾಕ್ಷನ್ಸ್ ವಿಡಿಯೋ ನೋಡಿದ್ಮೇಲೆ ಯಾರಿಗಾದ್ರೂ ಹಾರ್ಟ್ ಟಚಿಂಗ್ ಆಗೇ ಆಗುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು, ಪ್ರೌಡ್ ಫೀಲ್ ಆಯಿತು. ಅವ್ರಿಗೆ ಒಂದೇ ವಿಡಿಯೋ ನಾನು ಸ್ಟಾರ್ಟಿಂಗ್ ತೋರಿಸಿದ್ಮೇಲೆ ನಂಗೆ ಅವ್ರಿಗೆಲ್ಲ ವಿಡಿಯೋ ತೋರಿಸ್ಬೇಕು ಅನ್ನಿಸ್ತು. ನಾನು ಎಲ್ಲ 21 ಡೇಸ್ ಚಾಲೆಂಜ್ದು ಒಂದೊಂದೇ ವೀಡಿಯೋಸ್ ಕ್ಲಿಪ್ಪಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತಾ ಇದ್ದೆ. ಏನು ತಂದಿದ್ದೀರಾ? ಹಾಂ, ಇವಾಗ ಬನ್ನಿ, 1 ನಿಮಿಷ ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನಾಳೆಗೆ ಆತದ. ಇದಾ ಆಗ್ಯದ, ಅಂದ್ರೆ ಸ್ವಲ್ಪ ಆಗ್ಬೇಕು. ಇದು ಆಗಿಬಿಟ್ಟದ. ಅವ್ರ ಗಿಡದಂಗೆ ನಾವು. ಹೌದಾ, ಎಷ್ಟು ಚೆನ್ನಾಗಿದೆ. ಹೇಗಿದ್ದೀರಾ? ಆರಾಮ? ಏನು ತಂದ್ರಿ ಇವತ್ತು? ಜಾಮೂನು 100 ರೂಪಾಯಿಗೆ 5. ಇನ್ನೂ ಕೊಟ್ಟಿಲ್ಲ, ಸುಮ್ಮನೆ ಬೇಡವೋ ತಂದಡ್ಯಾಕ ಕಾಣಿಸೋದಕ್ಕೆ ಇಲ್ಲ. ಅಲ್ಲ, ದಪ್ಪನು ಉದ್ದನು ಇದ್ರು ಎಲ್ಲೇ ದಪ್ಪ ₹10 ರೂಪಾಯಿಗೊಂದು ಮಾಡಿಕೊಡು. ಅವ ಹಂಗೆ ಚಂದ ಬೇಡ ಮೋಸಂಬ.
ಸಿಯಾವ್ ನೋಡು ಅವಿಲ್ಲ ಎಲ್ಲಾರು ತಗೊಂಡು ತವ ಮೋಸಮ್ಮಿ ಏ ಬೇಡ ನಾವು ಕೊಡೋಂದಿದ್ದು ಬಿಟ್ಟು ನೀನು ಕೊಡೋಂದಿತ್ತು ಬೇಡ ಬೇಡ ಬೇಡಮ್ಮ ಸಿಯಾವ್ ನೋಡ ನೋಡು ಬೇಡ ಅವನು 10 ರೂಪಾಯಿ ಕೊಂಡು ಕೊಡ್ತಿದ್ರು ಕೊಡು ಸಣ್ಣ ಅದಾವ ಹೇಗೆ ನನಗೆ ಬೇಡಮ್ಮ ತಗೋ ಏನು ಬೇಡ 30 ರೂಪಾಯಿ ಇಲ್ಲ 20 ರೂಪಾಯಿ ನಾನು ಈಗ ಅವನ್ ಬೇಕಂದಿದ್ದು ಕೊಡು ನಿನಗೆ ಬೇಕಿತ್ತು ನೀವು ಕೊಟ್ರೆ ಹಂಗ ನನ್ ಬೇಡ ಬೇಡ ಜ್ಯೂಸು ಬೇಡ ನಾನು 21 ಕೊಟ್ಟಿನಿ ಬೇಡ ಬೇಡ 30 ನೀ ಕೊಟ್ರ ಕೊಡು ಬಿಟ್ರ ಬಿಡು ನಾನೇನ್ ನೀನ್ ಕೊಡು ಅಂತ ತಲೆ ಬಿದ್ದಿಲ್ಲ ಬೇಡ ಇಲ್ವ ನೀ ತಗೊಂಡು ಹೋಗು ನೀನು 30 ನಿನ್ ಪುಟ್ಟ ನೀ ಹಾಕು ಬೇಡ ಜ್ಯೂಸ್ ಮಾಡ್ಕ ಏ ಯಾ ಜ್ಯೂಸ್ ಮಾಡ್ಕೊಳಂಗಿಲ್ಲ ಬೇಡ ಬೇಡ ಇವ್ನು ತಗೋ ಇವು ಬೇಡ ನಮ್ಗೆ ಎಲ್ಲ ಕಾಯಿ ತಂದು ಕೇಸಿ ತಿಂದ ನೋಡಂಗೆ ಎಲ್ಲ ನೋಡ ತಿಂದು ನೋಡು ನಾಳೆ ಬರ್ತೀನಲ್ಲ ನೋಡು ಏನಮ್ಮ ನಾನು 8 ಆಯ್ತು ಬಂದಿನಿ ಇನ್ನ 2 ಹೆಚ್ಚಿಗೆ 2 ಹೆಚ್ಚಿಗೆ ಹಾಕಿನಿ ಯಾ ಹೆಚ್ಚಿಗೆ ಹಾಕಿ ಅಮ್ಮ ನಾನು 100 ರೂಪಾಯಿಗೆ 8 ಹಾಕಿನಿ ತಾಯಿ ಸುಳ್ಳೆ ಅದಕ್ಕೆ ಇನ್ನೊಂದು ತಾಯಿ ಸಾಕಮ್ಮ ಸಾಕಮ್ಮ ಇನ್ನೊಂದು ಹಾಕಿ ನೀನು ಸಾಕು 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 ಅವು 3 ಜಂಪಲ್ ಜಂಪಲ್ ಹಣ್ಣು ಅವು 20 ರೂಪಾಯಿ ಒಂದು ನೀನು 10 ರೂಪಾಯಿ 15 ಅಂದ್ರೆ ಎಲ್ಲಿ ತರ 50 ರೂಪಾಯಿ ಕೊಡ್ತೀನಿ 20 ರೂಪಾಯಿಗೆ ಒಂದು ಏಯ್ ಮತ್ತೆ ಹಂಗೆ ಬಿತ್ತು ಅಲ್ಲಿ ನೀನು 20 ರೂಪಾಯಿ ಎಲ್ಲಿ 18 ರೂಪಾಯಿ ಕೊಂತಿದ್ದು ಮತ್ತೆ ನಾವು 20 ರೂಪಾಯಿಗೆ ಒಂದು ಬೇಡ ತಗೊಂಡು ನಡೆ ಹೊಸ ಬೇಡ ತಗೊಂಡು ರೋಸ್ ತಗೊಂಡು ಅಯ್ಯ ನಾನು ಬೇಡಮ್ಮ ನಿಜವನ್ನ ನಾ ತಗೊಂಡು ಕೊಡಂಗಿದ್ರೆ ಕೊಡು 60 ರೂಪಾಯಿ ಯಾ ಇಲ್ಲವ ಯಾವ 60 ಇಲ್ಲ 40 ಇಲ್ಲ ನೋಡು ನಾನು 21 ಕೊಟ್ಟಿನಿ ಹಂಗೆ ಜನ 100 ರೂಪಾಯಿ 4 5 ಕೊಟ್ಟಿನಿ ಇವೆರಡು 20 ರೂಪಾಯಿ ಕೊಟ್ಟು ಕೊಡು ನಾನು ತೊಗೊಂಬಿಡ ಬೇಡ 30 ರೂಪಾಯಿ ಇಲ್ಲ ಇಲ್ಲ ಸುಮ್ಮನೆ 10 ರೂಪಾಯಿಗೆ ಏನಮ್ಮ ನೀನು ನೀನೇನ ಮಾಡಿ ನನಗೆ ಬೇಕಿಲ್ಲ ಅಂದ್ರೆ ತೊಗೊಂಡೋಗು ನನಗೆ ಬಿಟ್ಟಿದ್ರೆ ನಾನು 4 ಹಣ್ಣು ಕೊಡ್ತಾರೆ ಇವು 50 ರೂಪಾಯಿ ನೀವು 3 ತೊಗೊಂಡಿನಿ ನಾನು 150 ಎಲ್ಲ ಬಂತು 170 ಆಯ್ತು 80 90 ಇಲ್ಲ 80 ಇಲ್ಲ ನೀವು ತೊಗೊಂಡು ಹೋಗ್ಬಿಡ ಇನ್ನು 10 ರೂಪಾಯಿ ಏನಂತ ತಗೋ ನನಗೆ ಏನು ಬೇಕಿಲ್ಲ ಏನು ಕೊಡಲ್ಲ 170 ರೂಪಾಯಿ 70 ರೂಪಾಯಿ ಹಂಗಾತದ 150 120 170 ಆಯ್ತು 80 ಯಾ ಇಲ್ಲ ನೀನು ಅಷ್ಟೇ ಅನ್ಕೊಟ್ಟು ಅವನ್ 100 ರೂಪಾಯಿ ತಂದು ಕೊಡು ಮತ್ತೆ ಇಲ್ಲಮ್ಮ ಯಮ್ಮ ಇಲ್ಲಿ ನೀರು ತಗೊಂಡ ಒಂದು ಕೆಲಸ ಆಯ್ತು ಅಮ್ಮಗೆ ಏನು ಕೆಲಸ ಅಮ್ಮ? ಮತ್ತೆ ಏನಮ್ಮ ನಿನ್ನೆ ಮತ್ತೆ ಒಳಗೆ ಹೋಗಿ ನೀರು ತಂದು ಸಾಕಮ್ಮ ಸಾಕು ಸಾಕು ಬೇಡಮ್ಮ ಸಾಕು ಅಮ್ಮ ನಿಮ್ಮ ಹೆಸರೇನು? ನನ್ನ ಹೆಸರು ನರಸಮ್ಮ ಅಜ್ಜಿ ನರಸಮ್ಮ ಅಜ್ಜಿ. ಯಾವ ಊರಿಂದ ಬರ್ತು? ಹಾಂ, ಬಿಜಿಲಿಗೆ ಬಿಜ್ನಿಗೇರಿ. ಎಲ್ಲಿ ಬರುತ್ತೆ? ನವದೈತಲ್ಲಿ ನವೋದಯ ಹತ್ರ. ಇವ್ರು ನಮ್ಮ ಮನೆಗೆ ದಿನ ಹಣ್ಣು ತೊಗೊಬಂದು ಕೊಡ್ತಾರೆ. ದಿನ ಬರ್ತೀರಾ ಅಲ್ಲ ಅಮ್ಮ? ಒಂದಿನನೂ ಮಿಸ್ ಆಗಲ್ಲ. ನಿನ್ನೆ ಬಂದಿಲ್ಲ ನೆನ್ನೆ ಬಂದ್ರಲ್ಲ? ದಿನ ಬರ್ದಿಲ್ಲ ಒಂದು ದಿನ ಹಾಂ, ಒಂದೊಂದು ದಿನ ಗ್ಯಾಪು. ಸೇಬ್ ಕೊಟ್ಟು ಹೋಗಿ ಕೊಡು ಏನು ಸುಮ್ಮನೆ ಇಷ್ಟು ತೊಗೊಂತಾರಂತ ಮಾಡಬಾರ್ದು ಎಲ್ಲ ಮಾಡಬಾರ್ದು ಅಂತ ಕೊಡು ನಾನು 5 ಕೊಟ್ಟು ಬಂದೆ ನೋಡು ಒಂದ್ ವ್ಯಾಪಾರ ಮಾಡಿ ಬಂದಾಗ ಒಂದ್ ಹಣ್ಣಿಗೆ ಲೆಕ್ಕ ಹಾಕ್ಬಾರ್ದು ಮನುಷ್ಯ ಕೊಟ್ಟಿಲ್ಲ ನಾನು ಏನ್ ಹೆಚ್ಚು ಕೊಟ್ಟಿಲ್ಲ ನೀ ಯಾವತ್ತು ಕೊಡ್ಬೇಕಾದ್ರೆ ಸ್ವಾಮಿ 8 ಕೊಟ್ಟೆ ನಂಗೆ ನಾನು 12 ಯಾರು ಕೊಟ್ಟಿಲ್ಲ 12 ಕೊಟ್ಟಿಲ್ಲ ಬಯ್ಯವ್ವ 10 ಕೊಟ್ಟು ನಾನು ಯಾರು ಕೊಟ್ಟಿಲ್ಲ ನಾನು 5 ಕೊಟ್ಟಿದ್ದೀನಿ ಯಾವ ನಿನಗೆ ಚಲೋ ವಾರ್ಸುಕ 4,000 ಅವ ನಿನಗೆ ನಾನು ಸುಳ್ಳು ಹೇಳ್ತೇನೆ ಸುಳ್ಳು ಅದಕ್ಕೆ ಹೇಳಿ ಇನ್ನೊಂದು ಕೊಡು ಇಲ್ಲ ಇಲ್ಲ ನೀನ್ ಇಷ್ಟ ನಾನು ಬರ್ದಿಲ್ಲ ನೀನಿಲ್ಲ ಏ ಬೇಡ ಇನ್ನೊಂದು. ಇಲ್ಲಮ್ಮ ಇನ್ನು ಒಂದ್ ಹಣ್ಣಿಗೆ ಲೆಕ್ಕ ಹಾಕ್ತಿದ್ಯಾ ನನಗೆ ಅಲ್ಲಿ 20 ರೂಪಾಯಿ ಗೊತ್ತಲ್ಲ ಅರ್ಸ್ಕೊಂಡ ಅರ್ಸ್ಕೊಂತ ಬಿಡು ನೀ ಎಷ್ಟು ಕೊಡ್ತಾನೆ ಸ್ಟ್ಯಾಂಡರ್ಡ್ಗೆ ನಾನು 5 ಕೊಟ್ಟಿನಿ 2 ಕೊಂತಿದ್ದು ತಗೋಬೇಡ 2 ಹಣ್ಣು ಹೆಚ್ಚಿಗಾಯ್ತು ನಿನ್ನಷ್ಟೇ ತೊಗೊಂತಿದ್ ಬಿಡ 2 ಹಣ್ಣು ಹೆಚ್ಚಿಗಾಯ್ತು ನಾವು 5 ಕೊಟ್ಟಿನಿ 10 ಕೊಟ್ಟರು ಇಲ್ಲಮ್ಮ ನೀನು ಇಷ್ಟ 10 ಕೊಂಡು ಬಿದ್ದಂಗೆ ಆಯ್ತು 8 ಬರೋದಿಲ್ಲ ನೋಡಿ ಏ ಬೇಡ ಅಲ್ಲಿ ಹಾಕು 2 ಹಣ್ಣು ಏ ಒಂದ್ ಅನ್ನ ಹಾಕಿದ್ದೆ ಅಲ್ಲ, ನಾನು ಬಂದಾಗೆಲ್ಲ ನೋಡ್ತೀನಿ ನೀವಿಬ್ರು ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತೀರಾ. ಆಮೇಲೆ ಅವ್ರಿಗೆ ಏನ್ ಬೇಕು ಅದೇ ತರ ನೀವು ಕೊಡ್ತೀರಾ, ನಿಮಗೇನ್ ಬೇಕು ಅದೇ ರೇಟ್ ಅವರೇ ಕೊಡ್ತಾರೆ.
ಸುಮ್ ಜಗಳ ಆಡ್ತೀರಾ ದಿನ ಜಗಳ ಆಡ್ತೀರಾ. ಒಂದು ದಾಳಿ ಮೀನು ಹಾಕೋ ಸಣ್ಣದು ಹೋಗ್ಲೇನಮ್ಮ ನಡಿ ಅಮ್ಮ ಓದ್ತಾಳಂತ ನಾಳೆ 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 ರಾತ್ರಿ ಹೊರಡ್ತೀನಿ. ನಾಳೆ ಬನ್ನಿ. ಅಮ್ಮ ಬೇಡ ಅಂದ್ರು ಯಾಕೆ ಇಟ್ಟೋಗ್ತಾರ ಅವರು? ನಮ್ ಕೈ ತುಂಬಾ ಚೆನ್ನಾಗಿ ಅದಾವ, ಇದನ್ನ ಬಾಳ ಚಲೋ ಐತಿ. ಮೊದಲನೇ ಬೋನಿಗೆ ಆದ್ರೂ ನಮ್ಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಅವ್ರು ನಮ್ಮ ಕಡೆ ಪ್ರಯತ್ನ ಪೂರ ಓದ್ತಾವ ನಾಳೆ ಹಾ ದಿನ ಇಟ್ಟೋಗ್ತಾರಲ್ಲ ಅಮ್ಮ? ದಿನ ಇಟ್ಟು ಅವ್ರು ಬೇಡ ಅಂದ್ರೂ ಇಟ್ಟೋಟ. ಅವ್ರು ಬಂದಂಗೆಲ್ಲ ಒಟ್ಟು ಯಾವಾಗೇ ಬರ್ಲಿ ಕೊಡ್ಲಾರ್ದಂದ್ರು ನಾನು ಮನ್ಯಾಗ ಇರ್ಲಿ ಬಿಡ್ಲಿ ಅಲ್ಲಿ ಶುರು ಹೋದ. ಮತ್ ನಮ್ ಸೌಕರ್ಯ ಕೊಡದಲ್ಲಕ್ಕೆ ಇಲ್ಲಿದ್ದೆ ಕೊಡ ಬರಂಗಿಲ್ಲಪ್ಪ ಸೌಕರ್ಯ ಜಗ್ಗೆ ತುಟ್ಟಿ ಅದಾವ. ಅಪ್ಪಂಗ ಕೊಡದಲ್ಲ ಅಂದೆ ಬೋನಮ್ಮ ಬಂದಿರ್ತಾರೆ. ಎಷ್ಟು ಕೊಡ್ತಾರೆ ನಮ್ ಕೊಡೋದು ಬರ್ರಿ ಬರ್ರಿ ನನಗೆ ಕೊಡ್ತಾ ಬಸ್ಲಿಂಗಮ್ಮ ಅಕ್ಕಿ ಸೇಬ್ ಅಂತ ತಗೊಂಡ ಒಟ್ಟ ಕೊಡೋದಲ್ಲ, ಕೊಡೋದೇ ಇಲ್ಲ. ನೀನಮ್ಮ ನೀಲಮ್ಮ ಅಂತಂದು ನೀರು ಕೊಡ್ತೀವಿ, ಊಟ ಕೊಡ್ತೀವಿ, ಚಾ ಎಲ್ಲ ಕೊಡ್ತೀವಿ ಬಿಡ್ರಿ. ನಾವು ಕೊಟ್ಟಿದ್ದೇನೆ ಅವ್ರಿಗೆ. ಅಲ್ಲ ಇವ್ರೊಬ್ರೇ ಅಲ್ಲ, ನಮ್ಮ ಮನೆಗೆ ಎಷ್ಟ ಹಣ್ಣಿನ ಪುಟ್ಟಿ ಕಾಯಿಪಲ್ಲೆ ಪುಟ್ಟಿ ಅಲ್ಲಿ ಅಂದ್ರೂ ಸುರುತ್ತಾರೆ. ತಗೊಂಡ್ರು ಅಂದ್ರೂ ಬಿಡಂಗಿಲ್ಲ. ನಮ್ಮಗಿದ್ದಾಗ ಸೇರು ಮತ್ತೆ ಅತ್ತೆ ಸೊಸೆ ಸೇಮ್. ಅದ್ರ ಗಂಗಮ್ಮನಿ ಅವಾಗಲೇ ಒಬ್ಬರು ಅಜ್ಜಿಗೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಲ್ಲ, ಅವ್ರ ಹೆಸರು ಬಸ್ಲಿಂಗವ್ವ ಅಂತ. ನನ್ನ ಫೇವ್ರೇಟ್ ನೈಬರ್ ಅವರು ಇಲ್ಲಿ. ನಾನು ಯಾವಾಗ ಬಂದ್ರೂ ಅವ್ರು ನನಗೆ ಬಂದುಬಿಟ್ಟು ಏನಾದ್ರು ತಂದು ಕೊಡ್ತಾನೆ ಇರ್ತಾರೆ. ನನಗೋಸ್ಕರ ಹುಡುಕೊಂಡು ಅಲ್ಲಿ ಆನ್ ದ ವೇ ಎಲ್ಲೋ ಹೋಗ್ಬೇಕಾದ್ರೆ ತಂದುಬಿಟ್ಟು ಕೊಟ್ಬಿಟ್ಟು ಅವ್ರು ಹೊರಟರು. ಏನೋ ಕೆಲಸ ಇತ್ತು ಅಂತ ಅವ್ರು ಒಳಗೆ ಬರಲಿಲ್ಲ. ನಾನು ತುಂಬ ಬ್ಲೆಸ್ಡ್ ಈ ಥರ ಪೀಪಲ್ಸ್ ನನ್ನ ಸರೌಂಡಿಂಗ್ ಇರೋದಕ್ಕೆ. ಇದು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು. ತೇಜು ಪುಟ್ಟಿ ವಿಡಿಯೋ ಕಾಲ್ ಮಾಡಿದ್ರು ಸ್ಕೂಲಿಂದ ಬಂದು. ಪುಟ್ಟಿಗೋಸ್ಕರ ನಾನೊಂದು ಬುಕ್ ಆರ್ಡರ್ ಮಾಡಿದರೆ, ಒಂದು ಸ್ಮಾಲ್ ಗೇಮಿಂಗ್ ಥರದ್ದು. ಅವಳು ಹೇಗಿದೆ ಅಂತ ತೋರಿಸ್ಲಿಕ್ಕೆ ವಿಡಿಯೋ ಕಾಲ್ ಮಾಡಿದ್ಲು. ಅದು ತರಕ್ಕೆ ಹೋದಾಗ ತೇಜು ಮಾತಾಡ್ತಾ ಇದ್ದ. ನೀವು ಯಾರಾದರೂ ಹೊಸ್ದಾಗಿ ಮದುವೆ ಆಗಿರೋ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಅವ್ರು ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಅದಕ್ಕಿಂತ 10ರಷ್ಟು ಪ್ರೀತಿ ನಿಮಗೆ ರಿಟರ್ನ್ ಆಗಿ ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ಮನೆಗೆ ತರಕಾರಿ ಕೊಡೋರು, ಹಣ್ಣು ಕೊಡೋರು, ಹೂವು ಕೊಡೋರು ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ ನನಗೆ ಗೊತ್ತಾ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ದ ರೀಸನ್ ಈಸ್ ನಾವು ಕೂಡ ಅಷ್ಟೇ ಓಪನ್ ಅಪ್ ಆಗಿರಬೇಕು. ಅಷ್ಟೇ ನಾವು ಚೆನ್ನಾಗಿ ಮಾತಾಡ್ಸಿದ್ರೆ ಅವರು ಅಷ್ಟೇ ಪ್ರೀತಿ ನಮಗೆ ಕೊಡ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಗೈಸ್. ನೀವೇನು ಹೇಳ್ತೀರಾ? ನಿಮ್ಗೇನು ಅನಿಸುತ್ತೆ ಇವತ್ತಿನ ವಿಡಿಯೋ ನೋಡಿ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ.